ಭಾರತೀಯ ಚಿತ್ರರಂಗದಲ್ಲಿ ಭಾರೀ ನಿರೀಕ್ಷೆಯಲ್ಲಿರುವ ಸಿನಿಮಾಗಳಲ್ಲಿ ರಾಜಮೌಳಿ ಅವರ ವಾರಣಾಸಿ ಸಿನಿಮಾ ಕೂಡ ಒಂದು. ಎಸ್ ರಾಜಮೌಳಿ ಅವರ ಮುಂಬರುವ ವೈಜ್ಞಾನಿಕ ಸಿನಿಮಾ ವಾರಣಾಸಿಯ ಚಿತ್ರೀಕರಣ ಹೈದರಾಬಾದ್ನಲ್ಲಿ ನಡೀತಿದೆ. ಈ ಪ್ಯಾನ್ ಇಂಡಿಯಾ ಚಿತ್ರ ಗಗನ್ ಪಹಾಡ್ನಲ್ಲಿರುವ ಹೈದರಾಬಾದ್ ಫಿಲ್ಮ್ ಸಿಟಿ ಸ್ಟುಡಿಯೋದಲ್ಲಿ ಹಲವಾರು ನೀರೊಳಗಿನ ದೃಶ್ಯಗಳನ್ನು ಶೂಟಿಂಗ್ ಮಾಡ್ತಿದೆ ಅಂತ ವರದಿಯಾಗಿದೆ. ಹೊಸ ವರದಿಯ ಪ್ರಕಾರ ಚಿತ್ರದ ನಿರ್ಮಾಪಕರು ಚಿತ್ರೀಕರಣಕ್ಕಾಗಿ ನಗರದ ಜಲಮೂಲದಿಂದ 150 ನೀರಿನ ಟ್ಯಾಂಕರ್ಗಳನ್ನು ಕೇಳಿದ್ದಾರಂತೆ. ಆದರೆ ತೆಲಂಗಾಣ ರಾಜಧಾನಿಯಲ್ಲಿ ಬೇಸಿಗೆಯಲ್ಲಿ ನೀರಿನ ಬೇಡಿಕೆ ಹೆಚ್ಚಾದ ಕಾರಣ ರಾಜಮೌಳಿ ಅವರ ಸಿನಿಮಾ ವಾರಣಾಸಿ ಚಿತ್ರೀಕರಣಕ್ಕೆ ನೀರನ್ನು ನಿರಾಕರಿಸಲಾಗಿದೆ. ತೆಲಂಗಾಣ ಟುಡೇ ವರದಿಯ ಪ್ರಕಾರ ವಾರಣಾಸಿಯ ನಿರ್ಮಾಪಕರಲ್ಲಿ ಒಬ್ಬರಾದ ಶ್ರೀ ದುರ್ಗಾ ಆರ್ಟ್ಸ್ ಪ್ರತಿನಿಧಿಗಳು ಹೈದರಾಬಾದ್ ಮೆಟ್ರೋಪಾಲಿಟನ್ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯನ್ನು ಸಂಪರ್ಕಿಸಿ ತಲಾ 10,000 ಲೀಟರ್ಗಳ 150 ನೀರಿನ ಟ್ಯಾಂಕರ್ಗಳನ್ನು ಕೋರಿದ್ದಾರೆ. ನೀರೊಳಗಿನ ದೃಶ್ಯಗಳಿಗೆ ಒಂದು ಕೊಳವನ್ನು ತುಂಬಲು ನೀರು ಅಗತ್ಯವಿದೆ ಎಂದು ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. HMWSSB ವ್ಯವಸ್ಥಾಪಕ ನಿರ್ದೇಶಕ ಕೆ ಅಶೋಕ್ ರೆಡ್ಡಿ ಅವರನ್ನು ಉದ್ದೇಶಿಸಿ ಬರೆದ ಪತ್ರದಲ್ಲಿ ಚಿತ್ರೀಕರಣದ ಗುಣಮಟ್ಟದ ಮಾನದಂಡಗಳನ್ನು ಪೂರೈಸಲು ನೀರನ್ನು ಶುದ್ಧೀಕರಿಸಬೇಕಾಗಿದೆ ಎಂದು ಹೇಳಲಾಗಿದೆ. ಗಗನ್ ಪಹಾಡ್ನಲ್ಲಿರುವ ಶೂಟಿಂಗ್ ಸ್ಥಳಕ್ಕೆ ಸರಬರಾಜು ಸ್ಥಳದಿಂದ ಟ್ಯಾಂಕರ್ ಶುಲ್ಕವನ್ನು ಪಾವತಿಸುವುದಾಗಿ ನಿರ್ಮಾಣ ಸಂಸ್ಥೆ ಭರವಸೆ ನೀಡಿದೆ. ಆದರೂ HMWSSB ಅಧಿಕಾರಿಗಳು ವಿನಂತಿಯನ್ನು ನಿರಾಕರಿಸಿದ್ದಾರೆ. ವಾರಣಾಸಿ ಚಿತ್ರೀಕರಣಕ್ಕಾಗಿ ಅಶೋಕ್ ರೆಡ್ಡಿ ಅವರು ನೀರಿನ ಟ್ಯಾಂಕರ್ಗಳನ್ನು ಪೂರೈಸಿಲ್ಲ ಎಂದು ಅವರಿಗೆ ತಿಳಿಸಿದ್ದಾರೆ ಎಂದು ತೆಲಂಗಾಣ ಟುಡೇ ವರದಿ ಮಾಡಿದೆ. ನಿರಾಕರಣೆಯನ್ನು ಚಿತ್ರದ ತಂಡಕ್ಕೆ ಮೌಖಿಕವಾಗಿ ತಿಳಿಸಲಾಗಿದೆ ಎಂದು ವರದಿಯಲ್ಲಿ ಹೇಳಲಾಗಿದೆ. ವರದಿಗಳ ಪ್ರಕಾರ ಬೇಸಿಗೆ ಬಿಸಿಲಿನ ನಡುವೆ ನಗರದಲ್ಲಿ ಹೆಚ್ಚಿದ ನೀರಿನ ಬೇಡಿಕೆಯನ್ನು ಪೂರೈಸಲು HMWSSB ಹೆಣಗಾಡುತ್ತಿದೆ. ಹೈದರಾಬಾದ್ನಲ್ಲಿ ಸಿನಿಮಾಗಾಗಿ ನೀರೊಳಗಿನ ದೃಶ್ಯಗಳ ಶೂಟಿಂಗ್ ನಡೆಯುತ್ತಿದೆ. ಮೇ ತಿಂಗಳವರೆಗೆ ಚಿತ್ರೀಕರಣ ಮುಂದುವರಿಯಲಿದೆ ಎಂದು HD ತಿಳಿದುಕೊಂಡಿದೆ. ಚಿತ್ರದ ತಂಡವು ಈಗ ಇತರ ಮೂಲಗಳಿಂದ ನೀರನ್ನು ವ್ಯವಸ್ಥೆ ಮಾಡಲು ಪರದಾಡುತ್ತಿದೆ. ವಾರಣಾಸಿಯು SS ರಾಜಮೌಳಿ ಅವರ ಜಾಗತಿಕ ಬ್ಲಾಕ್ ಬಸ್ಟರ್ ಸಿನಿಮಾ RRR ನಂತರ ಅವರ ಮೊದಲ ಚಿತ್ರವಾಗಿದೆ. ಈ ಚಿತ್ರದಲ್ಲಿ ಮಹೇಶ್ ಬಾಬು ರಾಮಾಯಣ ಯುಗದ ಪ್ರಾಚೀನ ಕಲಾಕೃತಿಯನ್ನು ಹುಡುಕುತ್ತಿರುವ ಟೈಮ್ ಟ್ರಾವೆಲರ್ ಸಾಹಸಿಕನಾಗಿ ನಟಿಸಿದ್ದಾರೆ. ಚಿತ್ರದ ಮೂಲಕ ಪ್ರಿಯಾಂಕಾ ಸುಮಾರು 10 ವರ್ಷಗಳ ಬಳಿಕ ಭಾರತೀಯ ಚಿತ್ರರಂಗಕ್ಕೆ ಮರಳುತ್ತಿದ್ದಾರೆ. ಚಿತ್ರದಲ್ಲಿ ಸಲಾರ್ ನಟ ಪೃಥ್ವಿರಾಜ್ ಸುಕುಮಾರನ್ ವಿಲನ್ ಪಾತ್ರ ನಿರ್ವಹಿಸಿದ್ದಾರೆ. ಕಳೆದ ವರ್ಷ ರಾಜಮೌಳಿ ಹೈದರಾಬಾದ್ನ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಚಿತ್ರದ ಭವ್ಯವಾದ ಫಸ್ಟ್ ಲುಕ್ ಬಿಡುಗಡೆ ಮಾಡಿದ್ದರು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.